ನಂಬರ್ 4ನೇದು ಹೆಲ್ತಿ ಫ್ಯಾಟ್ಸ್ ಅಂತ ಹೇಳ್ತೀವಿ. ಫ್ಯಾಟ್ಸಲ್ಲಿ ನಿಮ್ಗೆ ಗೊತ್ತಿದೆ, ಹಾರ್ಟ್ ಕೂಡ HDL LDL ಅಂತ ಬರುತ್ತೆ. HDL ಇಸ್ ಗುಡ್ ಫಾರ್ ಹಾರ್ಟ್, LDL ಇಸ್ ಬ್ಯಾಡ್ ಫಾರ್ ಹಾರ್ಟ್, ಆ ಕೊಲೆಸ್ಟ್ರಾಲ್. ಸೊ ಅದೇ ರೀತಿ ಫ್ಯಾಟ್ ಅಂಶ ಕೂಡ ಹೆಲ್ತಿಯ ಫ್ಯಾಟ್ ಇರುವಂತಹ ಆಹಾರ ತೊಗೊಳ್ಳೋದು ಕಿಡ್ನಿ ಹೆಲ್ತಿ ಕೂಡ ಭಾಳ ಒಳ್ಳೆಯದು. ಅದೇ ಅನ್ಹೆಲ್ತಿ ಫ್ಯಾಟ್ ತೊಗೊಂಡ್ರೆ ಕಿಡ್ನಿ ಕೂಡ ಅಪಾಯಕಾರಿ. ಸೊ ಅನ್ಹೆಲ್ತಿ ಫ್ಯಾಟ್ ನಿಮಗೆಲ್ಲ ಗೊತ್ತೆ, ಕಿಡ್ನಿಗೂ ಹಾರ್ಟ್ಗೂ ಕೊಲೆಸ್ಟ್ರಾಲ್ ಜಾಸ್ತಿ ಎಲ್ಲರಿಗೂ ನಮಗಾಗಿ ಹೆಲ್ತಿ ಆಗಿರುವಂತಹ ಫ್ಯಾಟ್ನ ಉಪಯೋಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಹೆಲ್ತಿ ಆಗಿರೋ ಫ್ಯಾಟ್ ತೊಗೊಂಡಷ್ಟು ನಿಮಗೆ ಕಿಡ್ನಿಯ ಒಂದು ಮೆಟಾಬಾಲಿಸಮ್ಗೆ ಹೆಲ್ಪ್ ಆಗುತ್ತೆ, ಕಿಡ್ನಿಯಿಂದ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ಹೆಲ್ತಿ ಫ್ಯಾಟ್ ತೊಗೊಳ್ಳಿ. ಅದನ್ನು ಯಾವಾಗಲೂ ಹೇಳಿದ ಅಷ್ಟೇ, ನೋಡಿ ದೇವರು ಬಾಯಿನ ಮುಂಗಡೆ ಕೊಟ್ಟಿರ್ತಾರೆ, ನೀವು ತೊಗೊಳಕ್ಕೆ ಮುಂಚೆ ಒಂದ್ಸಲ ಮೂಸು ನೋಡ್ತೀರಾ, ಒಂದ್ಸಲ ನಾಲ್ಕು ಟೇಸ್ಟ್ ನೋಡುತ್ತೆ, ಕಣ್ಣು ನೋಡುತ್ತೆ ಅಲ್ವಾ. ಕಣ್ಣು ಮುಖ್ಯವಾಗಿ ನೋಡಬೇಕು, ತೊಗೊಳ್ತಾ ಇರೋದು ಹೊಟ್ಟೆ ಹೋಗ್ಬೋದಾ ಹೋಗ್ಬಾರ್ದ ಅಂತ ಅಲ್ವಾ. ಏನಾಗಬೇಕಂತ ಒಂದು ಅಲ್ಲಿ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಇಂತಿಂಥ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್. ಪೆಟ್ರೋಲ್ ಹಾಕಿ, ಡೀಸೆಲ್ ಗಾಡಿ ಡೀಸೆಲ್ ಹಾಕಿ, ಆಯಿಲ್ ಇಷ್ಟು ಮಿಕ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದೇ ಪ್ರಪೋರ್ಷನ್ ನೀವು ತೊಗೋಬೇಕಲ್ವಾ. ಹೆಚ್ಚು ಕಡಿಮೆ ಎಂಜಿನ್ ಹಾಳಾಗುತ್ತೆ, ಅದೇ ರೀತಿ ಮಾನವನ ದೇಹ ಕೂಡ ಅಲ್ವಾ. ಸೊ ಹಾಗೆ ಉತ್ತಮವಾದ ಆರೋಗ್ಯ ತೊಗೊಂಡಾಗ ಉತ್ತಮವಾದ ಎಲ್ಲ ಅಂಗಗಳು, ಕಿಡ್ನಿ ಒಂದು ಆಟ ಇರ್ಬೋದು, ಪ್ರತಿಯೊಂದು ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಮಾಡ್ರೇಟಾಗಿ ತೊಗೊಳ್ಳೋದು ಭಾಳ ಭಾಳ ಮುಖ್ಯ.